ಹಲೋ ಸ್ನೇಹಿತರೆ, ನಾನು ಇವತ್ತು ನಿಮಗೆ ರುಚಿಕರವಾದಂತಹ ಹಾಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾಗಿರುವಂತಹ ಹೆಸರು ಕಾಳಿನ ಕಟ್ಲೆಟ್ ಯಾವ ರೀತಿಯಾಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ನ ಎಲ್ಲ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ಆಗುವಷ್ಟು ಮೊಳಕೆ ಬಂದಂತಹ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ರಾತ್ರಿ ನೆನೆ ಹಾಕಿ ಕೂಡ ಹಾಕ್ಕೊಳ್ಬೋದು ಅಥವಾ ಬೆಳಿಗ್ಗೆ ನೆನೆ ಹಾಕಿ ಸಂಜೆಗೆ ಮಾಡ್ಕೊಳ್ಬೋದು. ಬಟ್ ಮೊಳಕೆ ಬಂದಂತಹ ಹೆಸರು ಕಾಳು ತಗೊಂಡ್ರೆ ನಿಮಗೆ ಕಟ್ಲೆಟ್ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ 3 ರಿಂದ 4 ಬೆಳ್ಳುಳ್ಳಿ ಎಷ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ನಾನಿಲ್ಲಿ ಗಂಧರಿ ಮೆಣಸು ಹಾಕೊಳ್ತೀನಿ. ನೀವು ಹಸಿಮೆಣಸು ಅಥವಾ ಕಾಳು ಮೆಣಸು ಯಾವುದು ಕೂಡ ಯೂಸ್ ಮಾಡ್ಕೋಬಹುದು ಖಾರಕ್ಕೆ. ಆಮೇಲೆ ಇದನ್ನು ತರಿಯಾಗಿ ರುಬ್ಕೊಳ್ತೇವೆ. ತುಂಬ ನುಣ್ಣಗೆ ಪೇಸ್ಟ್ ಥರ ಏನು ರುಬ್ಬೋ ಅವಶ್ಯಕತೆ ಇಲ್ಲ, ಹಾಗೆ ನೀರು ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆಯೇ ನೀವು ತರಿಯಾಗಿ ರುಬ್ಕೊಳ್ಬೇಕು. ಈ ಥರ ರುಬ್ಬಿರುವಂತಹ ಹೆಸರು ಕಾಳನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಚಿಕ್ಕ ಕಟ್ ಮಾಡಿರುವಂತಹ ಈರುಳ್ಳಿ, 1/4 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಅದು ಕೂಡ ಹಾಗೆ ಚಿಕ್ಕ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ನಿಮಗೆ ಬೇಕು ಅಂತಂದರೆ ಚಿಕ್ಕ ಕಟ್ ಮಾಡಿ ಕ್ಯಾಪ್ಸಿಕಮ್ಮು, ಆಮೇಲೆ ತುರಿದಿರುವಂತಹ ಕ್ಯಾರೆಟ್ ಎಲ್ಲವನ್ನು ಕೂಡ ಈ ಕಟ್ಲೆಟಿಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಇಷ್ಟೇ ಹಾಕ್ಕೊಂಡಿದ್ದೇನೆ. ಆಮೇಲೆ ಮಸಾಲೆಗೆ 1 ಚಮಚದಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಗರಂ ಮಸಾಲೆ. ಇನ್ನೂ ಸ್ವಲ್ಪ ಜಾಸ್ತಿ ಫ್ಲೇವರ್ ಬೇಕು ಅಂತಂದರೆ ಗರಂ ಮಸಾಲೆ ಸ್ವಲ್ಪ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು. ಹಾಗೆ ಜೀರಿಗೆ ಪುಡಿ ಅದನ್ನೆಲ್ಲವನ್ನು ಕೂಡ ಮಸಾಲೆಗೆ ಹಾಕ್ಕೊಳ್ಬೋದು ನಿಮಗೆ ಟೇಸ್ಟ್ ಅಂತ. ಆಮೇಲೆ 1 ಚಮಚದಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇವೆ. ಈ ಥರ ಮಿಕ್ಸ್ ಮಾಡುವಾಗ ಕೂಡ ಹಾಗೆ ಯಾವುದೇ ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನೀವು ತರಿಯಾಗಿ ರುಬ್ಬಿರೋದ್ರಿಂದ ಹೆಸರು ಕಾಳು ಮೊಳಕೆ ಬರೆಸೋದ್ರಿಂದ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗೆ ಈರುಳ್ಳಿಗೆ ನೀವು ಉಪ್ಪು ಸೇರಿಸಿದಾಗ ನೀರು ಬಿಟ್ಕೊಳ್ಳುತ್ತೆ, ಅದೇ ಸಾಕಾಗುತ್ತೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ನಿಮ್ಗೆ ಯಾವ ಬೇಕು ಕಟ್ಲೆಟ್ ಶೇಪು ಆ ರೀತಿಯಲ್ಲಿ ಕೊಡಿ. ನಾನಿಲ್ಲಿ ಸ್ವಲ್ಪ ದಪ್ಪನೆ ಹಾಗೆ ರೌಂಡ್ ಶೇಪಲ್ಲಿ ಸ್ವಲ್ಪ ಕೈಯಲ್ಲೇ ಪ್ರೆಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾರ್ಟ್ ಶೇಪು ಅಥವಾ ಬೇರೆ ಏನಾದರೂ ಶೇಪ್ ಬೇಕು ಅಂತಂದರೆ ಆ ರೀತಿ ಕೂಡ ಕಟ್ಲೆಟ್ ಶೇಪನ್ನು ಮಾಡ್ಕೊಳ್ಬೋದು. ಆಮೇಲೆ ಒಂದು ಪ್ಯಾನಿಗೆ 2 ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಈ ಥರ ಎಣ್ಣೆ ಹಾಗೆ ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಶೇಪ್ ಏನು ಮಾಡಿರ್ತೇವೆ ಕಟ್ಲೆಟ್ಗೆ ಅದನ್ನೆಲ್ಲವನ್ನು ಕೂಡ ಒಂದೊಂದಾಗಿ ಇಟ್ಟು ಬೇಯಿಸ್ಕೊಳ್ಬೇಕು. ಮಧ್ಯಮ ಉರಿಯಲ್ಲಿಟ್ಟು ಬೇಯಿಸಬೇಕು. ಯಾಕಂತಂದರೆ ಇಲ್ಲದಿದ್ದರೆ ಒಳಗಡೆ ಎಲ್ಲ ಆಗಲ್ಲ, ಹೊರಗಡೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಧ್ಯಮ ಉರಿಯಲ್ಲಿಟ್ಟು ಎರಡೂ ಬದಿ ಕೂಡ ಗರಿ ಆಗೋ ತನಕ ಬೇಯಿಸ್ಕೊಳ್ಬೇಕು. ಈ ಕಡೆ ಉಲ್ಟಾ ಮಾಡುವಾಗ ಹಾಗೆ ನಾವು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಸೇರಿಸಿದ್ರೆ ಸ್ವಲ್ಪ ಸಾಫ್ಟಾಗಿ ಇರುತ್ತೆ. ಅದಕ್ಕೋಸ್ಕರ ನೀವು ಉಲ್ಟಾ ಮಾಡುವಾಗ 2 ಚಮಚ ಸಹಾಯದಿಂದ ಮೆಲ್ಲಗೆ ತಿರುಗಿಸ್ತಾ ಬರಬೇಕು. ಇಲ್ಲಂತಂದರೆ ಅದು ಕಟ್ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಎರಡೂ ಬದಿ ಕೂಡ ಗೋಲ್ಡನ್ ಕ್ರಿಸ್ಪಿಯಾಗಿ ಬಂದಾಗ ಹೆಸರು ಕಾಳಿನ ಕಟ್ಲೆಟ್ ರೆಡಿ ಆಯಿತು. ಇದನ್ನು ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ ನೀವು ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ಟಿಫಿನ್ಗೆ ಅಥವಾ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೊಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹೆಸರು ಕಾಳಿನ ಕಟ್ಲೆಟ್ ಮಾಡ್ಬೋದು ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಧನ್ಯವಾದಗಳು.